ಗರ್ಭಿಣಿ ಅವಸ್ಥೆಯಲ್ಲೂ ಕಾಟ ಕೊಡುತ್ತಿದ್ದ ಅತ್ತೆಗೆ ಪಾಠ ಕಲಿಸಿದ ಸೊಸೆ. ಈಗ ಎಲ್ಲಿ ಹೋದ್ಲು ಇವಳು? ಒಂದು ಕೆಲ್ಸನೂ ನೆಟ್ಟಗ್ ಮಾಡೋದಿಲ್ಲ. ಸಂಜಯ್, ನೋಡಪ್ಪ ಎಲ್ಲಿ ಹೋದ್ಲು ಅವಳು? ನಿಮ್ಮಪ್ಪನಿಗೆ ಕೆಲಸಕ್ಕೆ ಲೇಟ್ ಆಗ್ತಿದೆ. ಬೇಗ ಕಾಫಿ ತಂದು ಕೊಡೋದಕ್ಕೆ ಹೇಳು ಎಂದು ತಾಯಿ ಕೋಪದಿಂದ ಹೇಳಿದ್ದನ್ನು ಕೇಳಿ ಮಗ ಸಂಜಯ್ ವಾಶ್ರೂಮಿನಲ್ಲಿ ವಾಂತಿ ಮಾಡುತ್ತಿದ್ದ ತನ್ನ ಹೆಂಡತಿಯನ್ನು ನೋಡಿ, ರಶ್ಮಿ, ಯಾಕೆ, ಏನಾಯ್ತು ಎಂದು ಒಂದೆರಡು ಬಾರಿ ಮಾತನಾಡಿದರೂ ಹೆಂಡತಿ ಮಾತ್ರ ಒಂದೇ ಸಮನೆ ವಾಂತಿ ಮಾಡುತ್ತಿರುವುದನ್ನು ನೋಡಿ ಗಾಬರಿಯಾಗಿ ತನ್ನ ತಾಯಿಯ ಬಳಿ ಬಂದು, ಅಮ್ಮ, ರಶ್ಮಿ ಒಂದೇ ಸಮನೆ ವಾಂತಿ ಮಾಡ್ತಿದ್ದಾಳೆ, ಏನಂತ ಸ್ವಲ್ಪ ನೋಡ್ಬಾರ್ದಾ ಎಂದಾಗ ಅದಕ್ಕೆ ತಾಯಿ ಹೇಳ್ತಾರೆ, ಅಯ್ಯೋ, ಬರೀ ವಾಂತಿ ಮಾಡ್ತಾ ಇರೋದಕ್ಕೆ ಏನೋ ಆಗೋಗಿದೆ ಅನ್ನೋ ರೀತಿ ಆಡ್ತಿದ್ದೀಯಲ್ಲಪ್ಪ ನೀನು. ಈಗ ನಿನಗೆ ಕೆಲಸಕ್ಕೆ ಲೇಟ್ ಆಗ್ತಿಲ್ವಾ? 3 ತಿಂಗಳಲ್ಲೇ ಹೆಂಡತಿ ಗುಲಾಮ ಆಗೋಗಿದ್ದೀಯಾ? ನೀನು ಕೆಲಸಕ್ಕೆ ಹೋಗು. ತಿನ್ನೋದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿರಬಹುದು, ಅದಕ್ಕೆ ವಾಂತಿ ಮಾಡ್ಕೊಳ್ತಿದ್ದಾಳೆ. ಅದನ್ನೇ ನೀವಿಬ್ರು ದೊಡ್ಡದ್ ಮಾಡಬೇಡಿ ಎಂದು ಹೇಳಿದ್ದನ್ನು ಕೇಳಿ ಮಗ ತಾಯಿಯ ಮುಂದೆ ಏನು ಮಾತನಾಡದೆ ಸುಮ್ಮನೆ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೊರಟು ಬಿಡ್ತಾನೆ. ಅವನು ಕೆಲಸಕ್ಕೆ ಹೋದ್ರೂ ಅವನ ಮನಸ್ಸೆಲ್ಲ ಅವಳ ಹೆಂಡತಿಗೆ ಏನಾಗಿದೆ ಅನ್ನೋ ಯೋಚನೆಯಲ್ಲೇ ಇತ್ತು. ತಾಯಿಯ ಭಯದಿಂದ ಏನು ಮಾತನಾಡದೆ ಸುಮ್ಮನೆ ಕೆಲಸಕ್ಕೆ ಬಂದ್ಬಿಡ್ತಾನೆ. ಇತ್ತ 15 ನಿಮಿಷದ ನಂತರ ರಶ್ಮಿ ವಾಶ್ರೂಮಿಂದ ಹೊರಗಡೆ ಬಂದು ತನ್ನ ಅತ್ತೆಯ ಬಳಿ ಹೇಳ್ತಾಳೆ, ಅತ್ತೆ, ನನಗ್ಯಾಕೋ ನಿನ್ನೆಯಿಂದ ತುಂಬಾ ವಾಂತಿಗಳಾಗ್ತಿದೆ, ನನ್ಗ್ಯಾಕೋ ಹುಷಾರಿಲ್ಲ ಅನಿಸ್ತಿದೆ, ತುಂಬಾ ಸುಸ್ತಾಗ್ತಿದೆ ಎಂದು ಸೊಸೆ ರಶ್ಮಿ ಅತ್ತೆಯ ಬಳಿ ಹೇಳಿದ್ದನ್ನು ಕೇಳಿ ಅವಳ ಅತ್ತೆ ಹೇಳ್ತಾರೆ, ನೋಡು, ಮದುವೆ ಆದ್ಮೇಲೆ ಇದೆಲ್ಲ ಆಗೋದು ಸಹಜ. 2-3 ದಿನದಿಂದ ವಾಂತಿ ಆಗ್ತಾ ಇದೆ ಅಂತಂದ್ರೆ ತಾಯಿಯಾಗೋದಿದ್ರೆ ಆ ರೀತಿ ಆಗುತ್ತೆ. ಹಾಗಂತ ಹೇಳಿ ಇದೇ ವಿಷಯನ ದೊಡ್ಡದ್ ಮಾಡ್ಕೊಂಡು ಸೋಮಾರಿ ಆಗ್ಬೇಡ. ಅಡುಗೆ ಮನೆಯಲ್ಲಿ ಹೇಗಂದ್ರೆ ಹಾಗೆ ಬಿದ್ದಿದೆ. ನಿಮ್ ಮಾವನಿಗೆ ಕೆಲಸಕ್ಕೆ ಲೇಟ್ ಬೇರೆ ಆಗ್ತಿದೆ. ಹೋಗಿ ಅವ್ರಿಗೊಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಬಾ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ರಶ್ಮಿಯ ಮನಸ್ಸಿನಲ್ಲಿ ಒಂದು ಕಡೆ ತಾಯಿ ಆಗ್ತಾ ಇರೋ ಸಂತೋಷವಾದ್ರೆ ಇನ್ನೊಂದು ಕಡೆ ಇಷ್ಟು ಸಂತೋಷದ ವಿಷಯನ ತನ್ನ ಅತ್ತೆ ಹೇಗ್ ಮಾತಾಡ್ತಿದ್ದಾರೆ, ಜೊತೆಗೆ ಆರೋಗ್ಯ ಬೇರೆ ಸರಿಯಿಲ್ಲ. ಸೊಸೆಯಾಗಿ ಬಂದ ಮೇಲೆ ನಮಗೆ ಎಂಥ ಪರಿಸ್ಥಿತಿ ಬಂದ್ರೂ ಮನೆ ಕೆಲಸ ಮಾಡೋದಂತೂ ತಪ್ಪಲ್ಲ, ಎಲ್ಲ ನಮ್ಮ ಹಣೆ ಬರಹ ಎಂದು ಮನಸ್ಸಿನಲ್ಲಿ ಹೇಳ್ಕೊಂಡು ಬೇಜಾರಿನಲ್ಲೇ ಅಡಿಗೆ ಮನೆಗೆ ಹೋಗ್ತಾಳೆ. ಇನ್ನು ವಿಪರೀತ ಸುಸ್ತಿದ್ರೂ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಬಂದು ರೂಮ್ನಲ್ಲಿ ಮಲಗ್ತಾಳೆ. ಆದ್ರೆ ವಾಂತಿ ಮಾಡಿರೋದ್ರಿಂದ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಆದ್ರೆ ಇಂಥ ಸಮಯದಲ್ಲಿ ಹೊಟ್ಟೆ ಹಸಿವಾದ್ರೂ ಊಟ ಮಾಡೋದಕ್ಕೆ ಅವಳಿಗೆ ಆಗ್ತಾ ಇರಲಿಲ್ಲ. ಸುಸ್ತಾಗಿರೋದ್ರಿಂದ ಅವಳಿಗೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗದೆ ತನ್ನ ಅತ್ತೆಯ ಬಳಿ ಬಂದು, ಅತ್ತೆ, ಯಾಕೋ ನನಗೆ ತುಂಬಾನೇ ಹುಷಾರಿಲ್ಲ ಅನ್ನಿಸ್ತಿದೆ, ಒಂದು ಸಲ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಣವಾ ಎಂದು ಅತ್ತೆಯ ಬಳಿ ಹೇಳಿದಾಗ ಅದಕ್ಕೆ ಅವಳ ಅತ್ತೆ ಹೇಳ್ತಾರೆ, ಅಯ್ಯೋ ದೇವ್ರೆ, ಇನ್ನು ಪೂರ್ತಿ 3 ತಿಂಗಳು ಮುಗ್ದಿಲ್ಲ, ಆಗ್ಲೇ ಶುರು ಹಚ್ಕೊಂಡ ಆಸ್ಪತ್ರೆ ಅದು ಇದು ಅಂತ ಹೇಳಿ. ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಡಾಕ್ಟರ್ ಏನ್ ಮಾಡ್ತಾರೆ? ನಮ್ಮ ಕಾಲದಲ್ಲಿ ನಾವೆಲ್ಲ ಒಂದು ದಿನ ಆಸ್ಪತ್ರೆಗೆ ಹೋದವರಲ್ಲ. ಏನೋ ಇಂಥ ಸಮಯದಲ್ಲಿ ಇದೆಲ್ಲ ಆಗೋದು ಸಹಜ. ಅದನ್ನೇ ದೊಡ್ಡದು ಮಾಡಿದ್ರೆ ಹೇಗೆ ಹೇಳು? ನಾವೆಲ್ಲ ಮಕ್ಕಳನ್ನ ಹೆತ್ತಿಲ್ವಾ? ಈಗಲೇ ಆಸ್ಪತ್ರೆಗೆ ಹೋದ್ರೆ ಆ ಸ್ಕ್ಯಾನಿಂಗು ಈ ಸ್ಕ್ಯಾನಿಂಗು ಅಂತ ಹೇಳಿ ಸುಮ್ಮನೆ ದುಡ್ಡು ತಿಂತಾರೆ. ನೋಡು, ಹೊಟ್ಟೆ ತುಂಬಾ ಊಟ ಮಾಡಿ ಕೈ ತುಂಬಾ ಕೆಲಸ ಮಾಡಿದ್ರೆ ಏನು ಆಗೋಲ್ಲ. 5 ತಿಂಗಳು ತುಂಬಿದ ಮೇಲೆ ಆಸ್ಪತ್ರೆಗೆ ಹೋದರೆ ಆಗುತ್ತೆ. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ಬರ್ತೀನಿ, ಮನೆ ಕಡೆ ಹುಷಾರು ಎಂದು ಹೇಳಿ ಅವಳ ಅತ್ತೆ ಹೊರಗಡೆ ಹೋಗುವಷ್ಟರಲ್ಲಿ ಮಗ ಕೂಡ ಮನೆಗೆ ಬರ್ತಾನೆ. ಇನ್ನು ರಶ್ಮಿ ತಾಯಿಯಾಗುತ್ತಿರುವುದನ್ನು ತನ್ನ ಗಂಡನಿಗೂ ಫೋನ್ ಮಾಡಿ ಹೇಳಿರ್ತಾಳೆ. ಹಾಗಾಗಿ ಅವನು ಸಿಹಿಯನ್ನು ತೆಗೆದುಕೊಂಡು ಬರ್ತಾನೆ. ಕೈಯಲ್ಲಿದ್ದ ಸ್ವೀಟ್ ಬಾಕ್ಸ್ ಅನ್ನ ನೋಡಿದ ತಾಯಿ, ಓಹೋ, ಅಷ್ಟು ಬೇಗ ಸುದ್ದಿ ಕೂಡ ಹರಡುಬಿಟ್ಟಿದೆ. ಮನೇಲಿ ನಾವು ದೊಡ್ಡವರಿದ್ದು ಪ್ರಯೋಜನ ಏನೂ ಇಲ್ಲ. ಏನಪ್ಪ, ಒಂದು ದಿನ ತಾಯಿಗೆ ಹೊರಗಡೆಯಿಂದ ತಿನ್ನೋದಕ್ಕೆ ಏನು ತಂದು ತಿನ್ನಿಸಿದವನಲ್ಲ ನೀನು. ಈಗ ಹೆಂಡತಿ ಫೋನ್ ಮಾಡಿ ಹೇಳಿದ ತಕ್ಷಣ ಯಾವತ್ತೂ ಬೇಗ ಬರದೇ ಇರೋ ನೀನು ಇವತ್ತು ಸ್ವೀಟ್ ಬೇರೆ ತಗೊಂಡು ಬಂದ್ಬಿಟ್ಟಿದೀಯಾ ಎಂದು ತಾಯಿ ಪ್ರಶ್ನಿಸಿದಾಗ ಅದಕ್ಕೆ ಮಗ ಹೇಳ್ತಾನೆ, ಅದು ಏನು ಇಲ್ಲಮ್ಮ, ಇವತ್ತು ಕೆಲಸ ಕಮ್ಮಿ ಇತ್ತು,
ಅದಕ್ಕೆ ಸ್ವಲ್ಪ ಬೇಗ ಬಂದೆ ಎಂದಾಗ ಅದಕ್ಕೆ ತಾಯಿ ಹೇಳ್ತಾರೆ, ಹೌದಾ, ಇಷ್ಟು ದಿನದಿಂದ ಕೆಲಸ ಜಾಸ್ತಿನೇ ಇತ್ತು ಅನ್ಸುತ್ತೆ ಎಂದು ಹೇಳಿ ಕೋಪದಿಂದ ಹೊರಗಡೆ ಹೊರಟುಬಿಡ್ತಾರೆ. ಇನ್ನು ಹೀಗೆ ಒಂದು ದಿನ ರಶ್ಮಿ ಗಂಡ ಕೆಲಸದಿಂದ ಮನೆಗೆ ಬರುವಾಗ ತನ್ನ ಹೆಂಡತಿಗಾಗಿ ಫ್ರೂಟ್ಸ್ ಅನ್ನ ತೆಗೆದುಕೊಂಡು ಬರ್ತಾನೆ. ಆದರೆ ಇಲ್ಲಿ ಅವನು ಮಾಡಿದ ತಪ್ಪು ಇದೇ ಅನ್ಸುತ್ತೆ. ಅವನು ಫ್ರೂಟ್ಸ್ ತಂದಿದ್ದನ್ನು ಹಾಲ್ನಲ್ಲೇ ಕುಳಿತುಕೊಂಡಿದ್ದ ತಾಯಿ ನೋಡ್ತಾರೆ. ಆದ್ರೆ ಅಂದು ಮಗನ ಬಳಿ ಏನು ಹೇಳದೆ ಸುಮ್ಮನಾಗ್ಬಿಡ್ತಾರೆ. ಆದರೆ ಬೇರೆ ದಿನ ಮಗ ಕೆಲಸಕ್ಕೆ ಹೋದ ಮೇಲೆ ತನ್ನ ಸೊಸೆಯ ಬಳಿ ಬಂದು, ನೋಡು, ಅವನು ದುಡಿಯೋ ದುಡಿಮೆ ಮೊದಲೇ ಕಮ್ಮಿ, ಅದರಲ್ಲಿ ಆಸ್ಪತ್ರೆ ಖರ್ಚು ಅಂತ ಹೇಳಿ ಎಷ್ಟೋ ದುಡ್ಡನ್ನ ಖರ್ಚು ಮಾಡ್ತಿದ್ದಾನೆ. ಅದ್ರ ಮೇಲೆ ನೀನು ಈ ರೀತಿ ಖರ್ಚು ಮಾಡಿಸಿದ್ರೆ ಮುಂದೆ ಕಷ್ಟ ಆಗುತ್ತೆ. ನಾವೆಲ್ಲ ರಾಗಿ ರೊಟ್ಟಿನ ತಿಂದು ಕೈ ತುಂಬಾ ಕೆಲಸ ಮಾಡ್ತಿದ್ವಿ. ಆದ್ರೆ ನಿನಗೆ ಸ್ವಲ್ಪ ಸುಸ್ತಾದ್ರೂ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ್ಯ. ಗಂಡಸರಿಗೆ ಏನು ಗೊತ್ತಾಗಲ್ಲ, ನೀನು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ದುಡಿಯೋ ದುಡ್ಡನ್ನೆಲ್ಲ ಈ ರೀತಿ ಖರ್ಚು ಮಾಡಿದ್ರೆ ಮನೆ ಹೇಗೆ ನಡೆಯೋದು ಹೇಳು ಎಂದು ತನ್ನ ಸೊಸೆಯ ಬಳಿ ಅತ್ತೆ ಹೇಳಿದ್ದನ್ನು ಕೇಳಿ ಸೊಸೆ ಹೇಳ್ತಾಳೆ, ಅತ್ತೆ, ನನಗೀಗಾಗಲೇ 7 ತಿಂಗಳು ನಡೆದಿದೆ. ಮೊನ್ನೆ ಆಸ್ಪತ್ರೆಗೆ ಚೆಕಪ್ಗೆ ಹೋದಾಗ ಚೆಕಪ್ ಮಾಡಿ ಡಾಕ್ಟರ್ ಹೇಳಿದ್ರು ರಕ್ತ ತುಂಬಾ ಕಮ್ಮಿ ಇದೆ, ಹಾಗಾಗಿ ಸುಸ್ತು ಜಾಸ್ತಿ ಆಗ್ತಿದೆ. ದಿನ ಸ್ವಲ್ಪ ಫ್ರೂಟ್ಸ್ ಹಾಗೂ ತರಕಾರಿನ ತಿನ್ನಿ ಅಂತ ಹೇಳಿ ಕೆಲವೊಂದು ಫ್ರೂಟ್ಸ್ನ ಬರೆದು ಕೊಟ್ಟಿದ್ದಾರೆ. ಅದಕ್ಕೆ ಅವನು ಫ್ರೂಟ್ಸ್ ತಂದಿದ್ದು. ಇನ್ನು ನನ್ನ ಕೈಯಲ್ಲಿ ಊಟನೂ ಮಾಡೋದಕ್ಕಾಗ್ತಿಲ್ಲ, ಅದಕ್ಕೆ ಫ್ರೂಟ್ಸ್ ತಿಂತಾ ಇದ್ದೀನಿ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಅತ್ತೆ ಹೇಳ್ತಾರೆ, ಹೌದಮ್ಮ, ಯಾರು ಹೆತ್ತದೇ ಇರೋ ಮಗುನ ನೀನ್ ಹೆತ್ತುತ್ತಾ ಇರೋದು. ಅದ್ ಯಾವ ಡಾಕ್ಟರ್ ಹತ್ರ ಹೋಗೋದು ನೀನು? ಮನೇಲಿ ನಾವು ಇದ್ದೀವಿ, ಮನೆಗೆ ಏನಾದ್ರೂ ತಂದ್ರೆ ನಮ್ ಕಣ್ಣಿಗೆ ಕಾಣಿಸೋದೇ ಇಲ್ವಲ್ಲ ಎಂದು ಅತ್ತೆ ಹೇಳಿದ್ದನ್ನು ಕೇಳಿ ಸೊಸೆ ಹೇಳ್ತಾಳೆ, ಅತ್ತೆ, ಫ್ರೂಟ್ಸ್ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಇನ್ನು ಮಿಕ್ಕಿದ್ದು ಅಡುಗೆ ಮನೆಯಲ್ಲಿದೆ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ಅವಳ ಅತ್ತೆ ಹೇಳ್ತಾರೆ, ನಾನು ಹೇಳೋದು ಹೇಳ್ತಾನೆ ಇದ್ದೀನಿ, ನೀನು ಮಾಡೋದೇ ಮಾಡು ಎಂದು ಗೊಣಗುತ್ತಾ ಅಡುಗೆ ಮನೆಯತ್ತ ಹೋದಾಗ ಆಗ ತಾನೇ ಅಡುಗೆ ಮಾಡಿ ಬಿದ್ದಿದ್ದ ಪಾತ್ರೆಗಳನ್ನು ನೋಡಿ ಅವಳ ಅತ್ತೆ, ಅಯ್ಯೋ ಅಯ್ಯೋ, ಅಡುಗೆ ಮನೆ ಏನು ಇಷ್ಟು ಗಲೀಜಾಗಿದೆ, ಮನೆಗೆ ಯಾರಾದರೂ ಸಡನ್ನಾಗಿ ಬಂದುಬಿಟ್ರೆ ಅಷ್ಟೇ, ಇಷ್ಟು ಗಲೀಜಾಗಿರೋ ಮನೆಯನ್ನು ನೋಡಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ ಎಂದಾಗ ತನ್ನ ಅತ್ತೆ ಆಡುತ್ತಿದ್ದ ಮಾತುಗಳಿಂದ ಬೇಸತ್ತು, ಅತ್ತೆ, ಅದನ್ನೆಲ್ಲ ನಾನು ಮಾಡ್ಕೊತೀನಿ, ಈಗ ತಾನೇ ಅಡುಗೆ ಮಾಡಿದ್ದೀನಿ, ನನ್ನ ಕೈಯಲ್ಲಿ ಜಾಸ್ತಿ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೀನಿ ಎಂದು ಹೇಳಿ ಕೋಪದಿಂದ ತನ್ನ ರೂಮಿಗೆ ಹೋಗ್ತಾಳೆ. ಇನ್ನು ಸೊಸೆ ಕೋಪದಿಂದ ರೂಮಿಗೆ ಹೋಗಿದ್ದನ್ನು ನೋಡಿದ ಅತ್ತೆ, ಅಬ್ಬಬ್ಬ, ಅದೇನು ದಿಮಾಕ್ ಇದೆಯೋ ನಿನಗೆ, ನಿನ್ನ ದಿಮಾಕನ್ನ ಹೇಗೆ ಇಳಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಹೋಗು ಎಂದು ಹೇಳಿ ಗೊಣಗುತ್ತಾರೆ. ಒಂದು ಕಡೆ ರಶ್ಮಿಗೆ ಇಂಥ ಸ್ಥಿತಿಯಲ್ಲಿ ಪಡುತ್ತಿರುವ ಕಷ್ಟ ಒಂದು ಕಡೆಯಾದರೆ ಮತ್ತೊಂದು ಕಡೆ ಮನೆಯಲ್ಲಿ ಪಡುತ್ತಿದ್ದ ಕಷ್ಟ ಸಹಿಸಲು ಆಗುತ್ತಿರಲಿಲ್ಲ. ಮನೆಯಲ್ಲಿ ದಿನವಿಡೀ ಮನೆ ಕೆಲಸದ ಜೊತೆಗೆ ತನ್ನ ಅತ್ತೆಯ ಚುಚ್ಚು ಮಾತುಗಳಿಂದ ಅವಳ ಮನಸ್ಸು ಒಡೆದು ಹೋಗಿ ಮಾನಸಿಕ ಸ್ಥಿತಿ ಕೆಟ್ಟು ಹೋಗಿತ್ತು. ದಿನವಿಡೀ ಮನೆಯಲ್ಲಿ ಕೆಲಸ ಮಾಡಿದರೂ ರಾತ್ರಿಯಾದರೆ ಮಲಗಲು ಆಗುತ್ತಿರಲಿಲ್ಲ. ಇನ್ನು ಗಂಡ ತನ್ನ ಕಷ್ಟನ ಅರ್ಥ ಮಾಡಿಕೊಳ್ಳುತ್ತಾನೆ ಅಂದರೆ ದಿನವಿಡೀ ಅವನು ದುಡಿಯಲು ಹೋಗುತ್ತಿದ್ದ, ಹಾಗಾಗಿ ಅವನು ಮನೆಯ ಪರಿಸ್ಥಿತಿಯನ್ನ ಅಷ್ಟೇನೂ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ತನ್ನ ತಾಯಿಯ ಮುಂದೆ ನಿಂತು ಮಾತನಾಡುವಷ್ಟು ಧೈರ್ಯ ಕೂಡ ಅವನಲ್ಲಿ ಇರಲಿಲ್ಲ. ಹಾಗಾಗಿ ಅವನು ಏನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇನ್ನು ರಶ್ಮಿ ತಂದೆ ತಾಯಿ ಕೂಡ ಮಗಳು ಪಡುತ್ತಿದ್ದ ಕಷ್ಟವನ್ನು ನೋಡಿಕೊಂಡು ದುಃಖವನ್ನು ಪಡುತ್ತಾ ಮಗಳನ್ನು ಸಮಾಧಾನ ಮಾಡಿಕೊಂಡು ಸುಮ್ಮನಿದ್ದು ಬಿಡ್ತಿದ್ರು. ಯಾಕಂದ್ರೆ ಈ ರಶ್ಮಿ ಅತ್ತೆ ಹತ್ತಿರ ಮಾತಾಡಿ ಯಾರು ಗೆಲ್ಲೋಕ್ಕೆ ಆಗ್ತಿರ್ಲಿಲ್ಲ. ಅವರು ಹೇಳಿದ್ದೇ ಸರಿ ಎನ್ನೋ ಹಾಗಿತ್ತು. ಹಾಗಾಗಿ ಅವಳು ಕೂಡ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನೆ ಇರ್ತಿದ್ಲು. ಇನ್ನು ಬೇರೆ ದಿನ ಬೆಳಗ್ಗೆನೆ ತನ್ನ ಅತ್ತೆ ರೂಮಿನ ಬಳಿ ಬಂದು, ರಶ್ಮಿ, ಇವತ್ತು ಮನೆಗೆ ನೆಂಟರು ಬರ್ತಿದ್ದಾರೆ, ಸ್ವಲ್ಪ ಬೇಗ ಎದ್ದೋಳೋದಲ್ವಾ, ಇಷ್ಟೊತ್ತಾದರೂ ಮಲ್ಕೊಂಡಿದ್ರೆ ಹೇಗೆ ಹೇಳು, ಬೇಗ ಎದ್ದು ಹಸಿಟ್ಟನ್ನು ಕಲಸಿಟ್ಟಿದ್ದೀನಿ, ಚಪಾತಿ ಮಾಡು ಎಂದು ಹೇಳಿದ್ದನ್ನು ಕೇಳಿ
ಇಡೀ ರಾತ್ರಿ ಸೊಂಟ ನೋವಿನಿಂದ ನರಳುತ್ತಿದ್ದ ರಶ್ಮಿ ಆಗ ತಾನೇ ಎದ್ದಿರ್ತಾಳೆ. ಇಷ್ಟು ದಿನದಿಂದ ಎಲ್ಲವನ್ನೂ ಸಹಿಸಿಕೊಂಡು ತಾಳ್ಮೆಯಿಂದ ಇರುತ್ತಿದ್ದ ಅವಳಿಗೆ ಅದೆಲ್ಲಿಂದ ಇಷ್ಟೊಂದು ಕೋಪ ಬರುತ್ತೋ ಗೊತ್ತಿಲ್ಲ. ಇನ್ನ ಇದನ್ನೆಲ್ಲ ನನ್ನ ಕೈಯಲ್ಲಿ ಸಹಿಸಿಕೊಂಡಿರೋದಕ್ಕಾಗಲ್ಲ, ನಾನು ಏನಾದರೂ ಮಾಡಬೇಕು ಎಂದು ಹೇಳಿ ಧೈರ್ಯ ಮಾಡಿ ತನ್ನ ಅತ್ತೆಗೆ ಹೇಳ್ತಾಳೆ. ಅತ್ತೆ, ಇವತ್ತು ನೀವೇ ಚಪಾತಿ ಮಾಡಿಬಿಡಿ, ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗ್ತಿಲ್ಲ ಎಂದು ಸೊಸೆ ಹೇಳಿದ್ದನ್ನು ಕೇಳಿ ತನ್ನ ಅತ್ತೆಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಏನು ಹೇಳ್ತಾ ಇದ್ದೀಯಾ ನೀನು? ಯಾರ ಹತ್ರ ಮಾತಾಡ್ತಾ ಇದ್ದೀಯಾ? ಗಮನದಲ್ಲಿಟ್ಕೊಂಡು ಮಾತಾಡು. ಮನೆಗೆ ನೆಂಟರು ಬರ್ತಿದ್ದಾರೆ, ಬೇಗ ಎದ್ದೇಳು ಅಂದರೆ ಎಷ್ಟು ಮಾತಾಡ್ತಾ ಇದ್ದೀಯಾ? ಅತ್ತೆ ಮಾವ ಅನ್ನೋ ಮರ್ಯಾದೆ ಇಲ್ವಾ ನಿನಗೆ ಎಂದ ತಕ್ಷಣ ರೂಮಿಂದ ಹೊರಗಡೆ ಬಂದು ರಶ್ಮಿ ಹೇಳ್ತಾಳೆ, ಹೌದು ಅತ್ತೆ, ಅತ್ತೆ ಮಾವ ಅನ್ನುವ ಮರ್ಯಾದೆಯಿಂದಾನೇ ಇಷ್ಟು ದಿನ ನೀವು ನನಗೆ ಏನು ಹೇಳಿದ್ರೂ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಾ ಇದ್ದೆ. ನಾನಿರೋ ಪರಿಸ್ಥಿತಿಯಲ್ಲಿ ನೀವು ನನ್ನ ಅರ್ಥ ಮಾಡ್ಕೊಳ್ದೆ, ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ದೆ ನಿಮ್ಮ ಮನೆ ಕೆಲಸ ಮಾಡಿಲ್ಲ ಅಂತ ಹೇಳಿ ಎಷ್ಟು ಜಗಳ ಆಡ್ತೀರಾ? ದಿನೇ ದಿನೇ ನಾನು ಪಡ್ತಾ ಇರೋ ಕಷ್ಟ ನನಗೆ ಗೊತ್ತು. ಇನ್ನು ತಾಯಿಯಾದಾಗಿನಿಂದನೂ ಒಂದು ದಿನಾನೂ ನಾನು ನೆಮ್ಮದಿಯಾಗಿದ್ದವಳಲ್ಲ. ಒಂದಿನ ಆಸ್ಪತ್ರೆಗೆ ಹೋಗಬೇಡ ಅಂತೀರಾ, ಒಂದಿನ ಅದು ತಿನ್ನಬೇಡ ಇದು ತಿನ್ನಬೇಡ ಅಂತೀರಾ. ಊಟ ಮಾಡೋದಕ್ಕಾಗ್ತಿಲ್ಲ ಅಂದಮೇಲೆ ಕೈ ತುಂಬ ಕೆಲಸ ಮಾಡೋದಕ್ಕೆ ಹೇಗಾಗುತ್ತೆ ಹೇಳಿ? ನಿಮ್ಮ ಕಣ್ಮುಂದೆನೇ ನಾನು ಎಷ್ಟು ಕಷ್ಟಪಡ್ತಿದ್ದೇನೆ ಅದನ್ನು ನೋಡಿಕೊಂಡು ನೀವು ನನ್ನ ಚುಚ್ಚು ಮಾತಾಡ್ತಿದ್ರಿ. ಆದರೂ ನಾನು ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದೆ. ಮಾತಿಗೂ ನಮ್ಮ ಕಾಲದಲ್ಲಿ ನಾವು ಹೀಗಿರಲಿಲ್ಲ ಅಂತೀರಾ. ನಿಮ್ಮ ಕಾಲದಲ್ಲಿ ನೀವು ಹಾಗಿರಲಿಲ್ಲ ಅಂತ ಹೇಳಿ ನಾವು ಹಾಗೆ ಇರೋದಕ್ಕಾಗುತ್ತಾ? ನಾನು ಒಪ್ಕೊತೀನಿ ಅತ್ತೆ, ಆಗಿನ ಕಾಲ ಹಾಗಿತ್ತು, ಆದರೆ ಹೀಗೂ ಅದೇ ಪರಿಸ್ಥಿತಿ ಇರುತ್ತೆ ಅನ್ನೋದು ತಪ್ಪಲ್ವಾ? ನೋಡಿ ಅತ್ತೆ, ಮನೆಗೆ ನೆಂಟರು ಬರ್ತಿದ್ದಾರೆ, ಕೆಲಸ ಜಾಸ್ತಿ ಅಂತ ಹೇಳ್ತಿದ್ದೀರಾ. ಇಡೀ ರಾತ್ರಿ ನಾನು ಎಷ್ಟು ಕಷ್ಟಪಟ್ಟೆ ಅನ್ನೋದು ನಿಮ್ಗೇನು ಗೊತ್ತು? ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಈ ಪರಿಸ್ಥಿತಿಯಲ್ಲಿ ನಾನು ಎಲ್ಲ ಮಾಡೋದಕ್ಕಾಗುತ್ತಾ? ನೋಡಿ, ದಯವಿಟ್ಟು ನನ್ನ ಕ್ಷಮಿಸಿ. ಇವತ್ತೇ ನಾನು ನನ್ನ ತಾಯಿ ಮನೆಗೆ ಹೋಗ್ತಿದ್ದೀನಿ. ನನ್ನ ಕರ್ಕೊಂಡು ಹೋಗೋದಕ್ಕೆ ನಮ್ಮ ತಂದೆ ತಾಯಿ ಬರ್ತಿದ್ದಾರೆ ಎಂದು ಹೇಳುವುದೇ ತಡವಾಗಿತ್ತು. ಅಷ್ಟರಲ್ಲಿ ಅವಳ ಅತ್ತೆ ಹೇಳ್ತಾರೆ, ಯಾರನ್ನ ಕೇಳಿ ನೀನು ಹೋಗ್ತಾ ಇರೋದು? ನಾವಿನ್ನೂ ಬದುಕಿದ್ದೀವಿ ಎಂದಾಗ ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ, ಅವಳಿಗೆ ಹೋಗೋದಕ್ಕೆ ನಾನೇ ಹೇಳಿದ್ದು. ದಿನೇ ದಿನೇ ಅವಳು ಪಡ್ತಾ ಇರೋ ಕಷ್ಟನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಿಲ್ಲ. ಅವಳ ಜೊತೆ ಮಗುವಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ದೇವರು ನಮ್ಮನ್ನು ಕ್ಷಮಿಸೋದಿಲ್ಲ. ಇಂತಹ ಸಮಯದಲ್ಲಿ ಅವಳ ತಂದೆ ತಾಯಿ ಅವಳ ಜೊತೆ ಇದ್ದರೆ ಅವಳಿಗೂ ಸ್ವಲ್ಪ ಖುಷಿಯಾಗುತ್ತೆ. ಅದರಲ್ಲೂ ಡಾಕ್ಟರ್ ಹೇಳಿದರೆ ಅವಳು ತುಂಬ ವೀಕ್ ಇದ್ದಾಳೆ ಅಂತ ಹೇಳಿ. ಅವರ ಮನೆಯಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ರೆಸ್ಟ್ ತಗೊಳ್ಳಿ, ಡೆಲಿವರಿ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ ಎಂದು ಹೇಳಿದೆ ತಡ ಅವನ ತಾಯಿ ಹೇಳ್ತಾರೆ, ಹೌದಪ್ಪ, ಈಗ ನೀನು ದೊಡ್ಡವನಾಗ್ಬಿಟ್ಟಿದ್ದೀಯ, ತಂದೆ ತಾಯಿ ಎಲ್ಲಿ ಕಾಣಿಸ್ತಾರೆ ಹೇಳು? ಡೆಲಿವರಿ ಆದಮೇಲೆ ಹೋಗಲಿ ಬಿಡು ಎಂದು ತಾಯಿ ಹೇಳಿದ್ದನ್ನು ಕೇಳಿ ಅಲ್ಲೇ ಇದ್ದ ಅವನ ತಂದೆ ಹೇಳ್ತಾರೆ, ನೋಡು, ಹೇಗಿದ್ರೂ ಡೆಲಿವರಿ ಅಂತ ಹೋಗಲೇಬೇಕು, ಅದು ಈಗಲೇ ಹೋಗಲಿ ಬಿಡು. ಇಂಥ ಸಮಯದಲ್ಲಿ ಜಾಸ್ತಿ ಟೆನ್ಷನ್ ತಗೊಂಡ್ರೆ ಹುಟ್ಟೋ ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು. ಸುಮ್ಮನೆ ವಾದಗಳು ಮಾಡೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ. ಹೋಗೋದಿದ್ರೆ ನೀನು ಹೋಗಮ್ಮ ಎಂದು ಹೇಳಿ ರಶ್ಮಿ ಮಾವ ಕೆಲಸಕ್ಕೆ ಹೊರಡುತ್ತಾರೆ. ಇತ್ತ ರಶ್ಮಿ ಕೂಡ ತನ್ನ ಮಾವ ಹೇಳಿದ ಹಾಗೆ ತಾಯಿ ಮನೆಗೆ ಹೋಗಲು ಸಿದ್ಧತೆ ಮಾಡಿಕೊಳ್ತಾಳೆ. ಇನ್ನು ಇಲ್ಲಿ ನಡೆದ ಪರಿಸ್ಥಿತಿಯನ್ನು ನೋಡಿ ರಶ್ಮಿ ಅತ್ತೆ ಏನು ಹೇಳದೆ ಕೋಪದಿಂದ ತಮ್ಮ ರೂಮ್ಗೆ ಹೋಗ್ತಾರೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.